ಈಗಾಗಲೇ ಮೋದಿ ಅವರು ಏನು ಕರೆ ಕೊಟ್ಟಿರ್ತಕ್ಕಂಥದ್ದು ಅನಗತ್ಯವಾಗಿ ಬಂಗಾರವನ್ನು ಖರೀದಿಸಬೇಡಿ ಅಂತೇಳಿ ಈಗಾಗಲೇ ಸಾಕಷ್ಟು ಬಂಗಾರದ ಅಂಗಡಿ ಮಾಲೀಕರನ್ನು ಕೂಡ ಮಾತಾಡಿಸಿದ್ದೇವೆ. ಮತ್ತೊಬ್ಬರು ಇದ್ದಾರೆ, ಮಾತಾಡಿಸ್ತಾನೆ. ಸರ್, ಹೇಗೆ ನಡೀತಾ ಇದೆ ಸರ್ ವ್ಯಾಪಾರ? ಮೋದಿ ಅವರು ಕರೆ ಕೊಟ್ಟಾಗಿನಿಂದ ಏನಾದರೂ ಸಮಸ್ಯೆ ಆಗಿದೆ? ಏನಾಗ್ತದೆ? ಸಮಸ್ಯೆ ಅನ್ನೋಕ್ಕಿಂತ ಜನ ಜಾಗೃತಿ ಆಗಾರ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತ ಹೇಳಿದರೆ, ವಿದೇಶ ವಿನಿಮಯ ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಮೋದಿಯವರು ಹೇಳಿದ್ದಾರೆ. ಇದರಾಗೇನು ಒಂದು ಮನವಿ ಮಾಡಿದ್ದಾರೆ, ಆದೇಶನ ಕೊಟ್ಟಿಲ್ಲ ಖರೀದಿ ಮಾಡಬೇಡಿ ಅಂತ. ಅವಶ್ಯಕತೆ ಇದ್ದಲ್ಲಿ ಮಾತ್ರ ನೀವು ಖರೀದಿ ಮಾಡಿರಿ, ಅಂದ್ರೆ ಮದುವೆ ಮುಂಜಿ ಅನಿವಾರ್ಯದಲ್ಲಿ ಮಾತ್ರ ಖರೀದಿ ಮಾಡಿ ಅಂತ ಉದ್ದೇಶವಾಗಿ ಹಿಡ್ಕೊಂಡಿದ್ದಾರೆ. ಕೇವಲ ಬಂಗಾರ ಅಂತ ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ಇರ್ಬೋದು, ಇದು ನಮ್ಮನೆ ಎತ್ತಲ ಬೀಳುವಂಥ ಲೋಹನೂ ಅಲ್ಲ, ಮನೆಯಲ್ಲಿ ಸಿಗುವಂಥ ಬೋರ್ ನೀರು ಅಲ್ಲ, ಆಮದು ಮಾಡ್ಕೊಂತ ಡಿಪೆಂಡಬಲ್ ಇರುವಂಥ ಒಂದು ಲೋಹ ಇರ್ಬೋದು ಅಥವಾ ಪೆಟ್ರೋಲ್ ಕೆಮಿಕಲ್ ಇರ್ಬೋದು. ಸೊ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಮೋದಿಯವರು ಹೇಳಿದ್ದಾರೆ, ಪ್ರಧಾನಿಯವರು. ನಾವು ದೇಶ ಪ್ರಜೆಗಳಾಗಿ ನಮ್ಮದು ಒಂದು ಕರ್ತವ್ಯಗಳು ಇರ್ತಾವೆ. ಸೊ ಜನಗಳು ತಿಳ್ಕೊಂಡು ಅವಶ್ಯಕತೆ ಇದ್ದಾಗ ಖರೀದಿ ಮಾಡಿದ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ. ಈಗಾಗಲೇ ಮದುವೆಗಳಿಗೆ ಏನು ತೊಗೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಇಲ್ಲ, ಅನಗತ್ಯವಾಗಿ ತೊಗೊಬಾರ್ದು ಅಂತ ಉದ್ದೇಶ. ಬಂಗಾರ ಅನ್ನೋಂಥದ್ದು ಏನು ರೀ, ಜನಗಳಿಗೆ ಇವತ್ತು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ತೊಗೊತಾ ಇದ್ದಾರೆ. ಜನಗಳು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ತೊಗೊತಾ ಇದ್ದಾರೆ. ಸ್ವಲ್ಪ ಆ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ ಒಂದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು, ಬೇರೆ ವ್ಯವಹಾರದಾಗ ಮಾಡ್ಬೋದು, ನಿಮ್ಮದು ಲ್ಯಾಂಡ್ ಮಾಡ್ಕೋಬೋದು. ಬಂಗಾರ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ವಿದೇಶಿ ವಿನಿಮಯ ಅದು. ಸೊ ಆ ಉದ್ದೇಶದಿಂದ ಸ್ವಲ್ಪ ಕಡಿಮೆ ಮಾಡಿ ಅನ್ನೋಂಥ ಉದ್ದೇಶದಿಂದ ಹೇಳಿದ್ದಾರೆ. ಮುಂಚೆ ಹೇಗಿತ್ತು ವ್ಯಾಪಾರ ಸರ್? ಇವಾಗ ಸಿಕ್ಕಾಪಟ್ಟೆ ಭಾಳ ಕಡಿಮೆ ಆಗಿದೆ. ಲೋಹದ ರೇಟು, ಬಂಗಾರದ ರೇಟು ಸ್ವಲ್ಪ ಹೆಚ್ಚಿನ ಆಗಿದೆ. ಈಗ ಅವ್ರು ಕರೆ ಕೊಟ್ಟಾಗ 1,50,000 ರೂಪಾಯಿ ಇತ್ತು. ಈಗ ಸರಿ ಸುಮಾರು 1,62,000-63,000 ಬಂದಿದೆ. ಬಹುಶಃ ಅದ್ರದ್ದು ಎಫೆಕ್ಟ್ ಇರಬಹುದು ಅಂತ ನನ್ನ ಅಭಿಪ್ರಾಯ. ಸೊ ಒಳ್ಳೆಯದು, ನಮ್ಮ ದೇಶದ ದೃಷ್ಟಿಯಿಂದ ನಾವು ಖರೀದಿ ಮಾಡಲಾರ್ದು ಒಳ್ಳೆಯದು. ನಿಮ್ಮ ಚಾನಲ್ ಮುಖಾಂತರ ಜನರಿಗೆ ನಾನು ಒಂದು ಮನವಿ ಮಾಡ್ಕೊತೀನಿ, ಕಡಿಮೆ ಮಾಡಿರಿ ಬಂಗಾರ ಖರೀದಿ. ಪೆಟ್ರೋಲ್ ಮನೆಗೆ ಇಬ್ಬರು ಗಾಡಿ ಇದೆ, ಒಂದು ಗಾಡಿ ವಾಹನ ಯೂಸ್ ಮಾಡಿರಿ. ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಅವರು ಎಸ್ಕಾರ್ಟ್ ವಾಹನವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು. ಏನು ಅನ್ಸುತ್ತೆ ನಿಮಗೆಲ್ಲ ಅದನ್ನು ನೋಡಿದ್ರೆ? ಒಳ್ಳೆ ನೋಡಿ, ಇದಕ್ಕಿಂತ ಮುಂಚೆ ಬೇರೆ ಪ್ರಧಾನಿಗಳು ಹೇಳಿದ್ದಾರೆ, ಚಿದಂಬರಗಳು ಹೇಳಿದ್ದಾರೆ, ಬೇರೆ ನಮ್ಮ ಕಾಂಗ್ರೆಸ್ ಇರ್ಬೋದು, ಬೇರೆ ನಾಯಕರು ಇರ್ಬೋದು, ಎಲ್ಲ ಹೇಳಿದ್ದಾರೆ. ಒಂದು ದೇಶದ ವಿಷಯ ಬಂದಾಗ ಎಲ್ಲ ಪಕ್ಷದವ್ರು ಈ ಥರ ಆದೇಶ ಕೊಡೋ, ಈ ಥರ ಒಂದು ಹೇಳುವಂಥದ್ದು ಒಂದು ವಾಡಿಕೆ ಬಂದಿದ್ದೆ ಅದು. ಯಾಕಂದ್ರೆ ಈಗ ನಮ್ಮ ಮನೆಯೇ ತೊಗೊಳ್ರಿ, ನಮ್ಮ ಮನೆಗೆ ವ್ಯಾಪಾರ ಕಡಿಮೆ ಇದೆ, ಖರ್ಚು ಕಡಿಮೆ ಆಗಬೇಕಾಗಿದೆ. ಮೊದಲು ವ್ಯಾಪಾರ ಚೆನ್ನಾಗಿತ್ತು, ದುಡಿಮೆ ಚೆನ್ನಾಗಿತ್ತು, ಮನೆಯಾಗ ಏನೋ ಉತ್ತಮ ಇತ್ತು, ವ್ಯವಹಾರ ಉತ್ತಮ ಇತ್ತು. ಸ್ವಲ್ಪ ಏನೋ ಡಲ್ ಆಗಿದೆ ವ್ಯಾಪಾರ. ಮನೆಯ ನಾವು ಹೇಳ್ತೀವಲ್ಲ, ಸ್ವಲ್ಪ ಕಡಿಮೆ ಮಾಡಿರಿಪ್ಪ, ರೇಟ್ ಎಲ್ಲ ಹೆಚ್ಚಿಗೆ ಆಗ್ಯಾವು, ವ್ಯಾಪಾರ ಕಡಿಮೆ ಆಗೈತೆ ಅಂತ. ಆ ಥರ ದೇಶ ವಿಷಯ ಬಂದಾಗ ಅದೇ ಆಗುತ್ತೆ, ನಾವು ಕಡಿಮೆ ಮಾಡಬೇಕಾಗುತ್ತೆ. ದೇಶದ ಜೊತೆ ತಾವು 100% ನಿಂತ್ಕೋಬೇಕು, ನಾವು ನಿಂತ್ಕೋಬೇಕು, ಎಲ್ಲ ಜನಗಳು ನಿಂತ್ಕೋಬೇಕು. ತಮ್ಮ ಒಂದು ಯೂನಿಯನ್ನಲ್ಲಿ ಹೇಗಿದೆ ಸರ್? ಎಲ್ಲರೂ ಹೇಗೆ? ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಮತ್ತು ಜನಗಳಿಗೆ ವ್ಯಾಪಾರಿನ ಬಂದಂಥ ವ್ಯಾಪಾರಿಗಳು ಸ್ವಲ್ಪ ಕನ್ಫ್ಯೂಸ್ ಅದಾರೆ. ಅವ್ರೇನು ಹೇಳ್ಬಿಡ್ತಾರೆ ಬಿಡ್ರಿ ಅಂತ. ಆ ಥರ ಅಲ್ಲಪ್ಪ, ಈ ಥರ ಇದೆ ಅಂತಂದೇಳಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಅರ್ಥ ಆಗ್ತಾ ಇಲ್ಲ. ಈ ಬಂಗಾರ ತೊಗೊಬೇಡಂತ ಆ ಥರ ಅಲ್ಲ. ನಾವು ಬರುವಂಥ ವ್ಯಾಪಾರಿಗಳು, ಕಸ್ಟಮರ್ಗೂ ನಾವು ಹೇಳ್ಕೊಡ್ತಾ ಇದ್ದೀವಿ. ಹಂಗಲ್ಲ ಮೋದಿ ಹೇಳಿದ ಈ ಉದ್ದೇಶ ಅಂತಂದೇಳಿ. ಕೆಲವೊಂದಿಷ್ಟು ಮೂಢನಂಬಿಕೆ ಇದೆ, ಬಂಗಾರ ಕಡಿಮೆ ಆಗಿಬಿಡುತ್ತೆ, ಮೋದಿಯವರು ಬಂಗಾರ ತಗೋಬೇಡಿ ಅಂತ ಹೇಳಿದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ. ಇಲ್ಲ, ಕನ್ಫ್ಯೂಸ್ ಇರ್ಬೋದು, ಜನ ಕನ್ಫ್ಯೂಸ್ ಅದಾರೆ, ಸುಳ್ಳಲ್ಲ, ಕನ್ಫ್ಯೂಸ್ ಅದಾರೆ. ಆ ಥರ ಏನಿರಂಗಿಲ್ಲ ಸರ್, ಆ ಥರ ಏನಲ್ಲ. ರೇಟ್ ಕಮ್ಮಿ ಆಗುತ್ತೆ, ರೇಟ್ ಹೆಚ್ಚಾಗುತ್ತೆ ಅಂತದ್ದು ಏನಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.